ಬಿಸಿಲ ತಾಪಕ್ಕೆ ಬಸವಳಿದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರಾಜ್ಯದಲ್ಲಿ ನಿಧಾನವಾಗಿ ವ್ಯಾಪಿಸ್ತಾ ಇದೆ ಹಕ್ಕಿ ಜ್ವರ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹಕ್ಕಿ ಜ್ವರದ ಭೀತಿ ಎದುರಾಗ್ತಾ ಇರುವಂಥದ್ದು. ತುಮಕೂರು ಬಳಿಕ ಮೈಸೂರಿನಲ್ಲೂ ಕೂಡ ಹಕ್ಕಿ ಜ್ವರದ ಹಾವಳಿ ಶುರುವಾಗ್ತಾ ಇದೆ. ಎಚ್ಚರವಾಗಿರಬೇಕು. ಬಿಸಿಲ ತಾಪಕ್ಕೆ ಬಸವಳಿದಂತ ಜನರಿಗೆ ಶಾಕ್ ಮೇಲೆ ಶಾಕ್. ತುಂಬಾನೇ ಎಚ್ಚರವಾಗಿರಬೇಕು. ರಾಜ್ಯದಲ್ಲಿ ನಿಧಾನವಾಗಿ ವ್ಯಾಪಿಸ್ತಾ ಇದೆ ಎಲ್ಲೆಡೆ ಹಕ್ಕಿ ಜ್ವರ. ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಹಕ್ಕಿ ಜ್ವರದ ಭೀತಿ ಈಗ ಆಲ್ರೆಡಿ ಶುರುವಾಗಿದೆ. ತುಮಕೂರು ಬಳಿಕ ಮೈಸೂರಿನಲ್ಲೂ ಕೂಡ ಹಕ್ಕಿ ಜ್ವರದ ಹಾವಳಿ ಹೆಚ್ಚಾಗ್ತಾ ಇದೆ. ಮೃಗಾಲಯದಲ್ಲಿರುವಂತಹ ಪಕ್ಷಿಗಳಿಗೆ ಹಕ್ಕಿ ಜ್ವರ ಹರಡುವಂತಹ ಆತಂಕ. ಮೃಗಾಲಯದ ಪ್ರವೇಶ ದ್ವಾರದಲ್ಲಿ ಫೂಟ್ ಡಿಪ್ ಅಳವಡಿಕೆಯನ್ನ ಮಾಡಲಾಗಿದೆ. ಪ್ರವೇಶ ದ್ವಾರದಲ್ಲಿ ಪ್ರವಾಸಿಗರು ಕಾಲನ್ನು ಸ್ವಚ್ಛ ಮಾಡೋದಕ್ಕೆ ಕ್ರಮ. ಔಷಧಿ ಮಿಶ್ರಿತ ದ್ರಾವಣವನ್ನ ಸ್ಪರ್ಶ ಮಾಡಿ ಒಳ ಪ್ರವೇಶ ಮಾಡಬೇಕು. ಪಕ್ಷಿ ಗೂಡುಗಳಿಗೂ ಕೂಡ ಔಷಧಿ ಸಿಂಪಡಣೆ ಮಾಡಿದ ಝೂ ಸಿಬ್ಬಂದಿ ನೌಕರರ ಸಭೆ ಮಾಡಿ ಕಟ್ಟುನಿಟ್ಟಿನ ಕ್ರಮವನ್ನ ಅನುಸರಿಸುವುದಕ್ಕೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಅಂಡ್ ಮೃಗಾಲಯದಲ್ಲಿರುವಂತಹ ಪಕ್ಷಿಗಳಿಗೆ ಯಾವುದೇ ಸೋಂಕು ತಗಲಿಲ್ಲ. ಸದ್ಯಕ್ಕೆ ಆ ಹಕ್ಕಿ ಜ್ವರದಿಂದ ಯಾವುದೇ ಪಕ್ಷಿಗಳು ಕೂಡ ಸಾವನ್ನ ಸಂಭವಿಸಿಲ್ಲ. ಸೋಂಕು ಹರಡುವುದಕ್ಕೂ ಮುನ್ನವೇ ಒಂದಷ್ಟು ಔಷಧಿ ಸಿಂಪಡಣೆ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಸ್ಪ್ರೇಗಳನ್ನಾಗಿರ್ಬೋದು, ಈ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಮೈಸೂರು ಮೃಗಾಲಯದ RFO ಧನ್ಯಶ್ರೀ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ರಜೆ ದಿನಗಳಾಗಿರೋದ್ರಿಂದ ಇನ್ನೇನು ಸ್ಕೂಲ್ ಆರಂಭ ಆಗತ್ತೆ. ಮೈಸೂರು ಝೂಗಂತೂ ವೆರಿ ಕಾಮನ್ ಪ್ರವಾಸಿಗರು ಹೋಗೋದು, ಮಕ್ಕಳನ್ನ ಕರ್ಕೊಂಡು ಹೋಗೋದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಒಂದು ರಜೆಯಲ್ಲಿ. ಹಾಗಾಗಿ ಇಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಬಿಕಾಸ್ ಎಲ್ಲ ಕಡೆ ಹರಡ್ತಾ ಇರೋದ್ರಿಂದ ಹಕ್ಕಿ ಜ್ವರ ಏನು ಎಂಟ್ರೆನ್ಸ್ ಅಲ್ಲೇ ಕಾಲನ್ನ ಸ್ವಚ್ಛ ಮಾಡಿಕೊಂಡು ಹೋಗುವಂತಹದ್ದಾಗಿರ್ಬೋದು, ಹಕ್ಕಿಗಳ ಸುತ್ತಮುತ್ತ ಸ್ಪ್ರೇ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಸಂಬಂಧವಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಈ ಜನರಲ್ ಆಗಿ ನಾವು ಪ್ರತಿದಿನ ಸ್ಯಾನಿಟೈಸೇಷನ್ ಪರ್ಪಸ್ಸಿಗೆ ಡಿಸ್ಇನ್ಫೆಕ್ಟೆಂಟ್ಗಳನ್ನ ಹಾಕ್ತಿರ್ತೀವಿ. ಅಂದ್ರೆ ಫುಡ್ ಡಿಪ್ಗಳು ಇರ್ತವೆ. ಈಗ ಪರ್ಟಿಕ್ಯುಲರ್ ಆಗಿ ಬರ್ಡ್ಸ್ ಮನೆಗಳಲ್ಲಿ ಕಂಪಲ್ಸರಿ ಎಲ್ಲ ಫುಡ್ ಡಿಪ್ಗಳು ವೆಟ್ ಇರಲೇಬೇಕು. 24 hours ವೆಟ್ ಇರೋ ಥರ ನೋಡ್ಕೋತಾ ಇದ್ದೀವಿ. ಅದ್ರ ಜೊತೆಗೆ ಎಲ್ಲಿ ಯಾವುದೇ ಪಕ್ಷಿಗಳಲ್ಲಿ ಏನೇ ಚೇಂಜಸ್ ಕಂಡ್ರು ತಕ್ಷಣ ನಮ್ಮ ಕೀಪರ್ಸ್ಗಳೇನು ಮಾಡ್ತಾರೆ, ನಮಗೆ ರಿಪೋರ್ಟ್ ಮಾಡ್ತಾರೆ. ನಮ್ಮ ವೆಟರ್ನರಿ ಟೀಮು ಅಲ್ಲಿ ಹೋಗಿ ತಕ್ಷಣ ಸ್ಪಂದಿಸಿ ಏನಾದ್ರು ವೇರಿಯೇಷನ್ಸ್ ಇದೆಯಾ, ಹೆಲ್ತಲ್ಲಿ ಪ್ರಾಬ್ಲಮ್ ಇದೆಯಾ ಅಥವಾ ಏನೂ ಇಲ್ಲ, ನಾರ್ಮಲ್ ವೇರಿಯೇಷನ್ನ ಇದನ್ನ ಅಬ್ಸರ್ವ್ ಮಾಡ್ತಿದ್ದೀವಿ. ಮತ್ತು ಒಂದು ಸ್ವಲ್ಪ ಫುಡ್ ಕಡಿಮೆ ತೊಗೊಂಡ್ರು ಕೂಡ ಅದನ್ನು ಒಂದು ವಿಶೇಷವಾಗಿ ಗಮನಿಸುವಂಥದ್ದು ಒಂದು ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮ್ಮ ಮೃಗಾಲಯಕ್ಕೆ ಯಾವುದೇ ವೆಹಿಕಲ್ಸ್ ಬಂದ್ರೂ ನಮ್ಮ ಗೇಟ್ಗಳಲ್ಲಿ ನಾವು ವೆಹಿಕಲ್ಸ್ಗೂ ಕೂಡ ಡಿಪ್ಗಳನ್ನ ಇಟ್ಟಿದ್ವಿ. ವಿಶೇಷವಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಟಯರ್ಗಳಿಗೆ ಡಿಸ್ಇನ್ಫೆಕ್ಟೆಂಟ್ನ ಕಂಪಲ್ಸರಿ ಸುತ್ತ ಕೂಡ ಹೊಡೆಯೋ ಥರ ಮ್ಯಾನ್ಯುಲಿ ಟಯರ್ ಸುತ್ತ ಡಿಸ್ಇನ್ಫೆಕ್ಟೆಂಟ್ಗಳನ್ನ ಸ್ಪ್ರೇ ಮಾಡೋ ಮುಖಾಂತರ ಯಾವುದೇ ಇನ್ಫೆಕ್ಷನ್ಸ್ಗಳು ಬರದೇ ಇರೋ ಥರ ಕಾಳಜಿನ ವಹಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ಆಹಾರದಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಹೈಜೀನ್ಗೆ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಮತ್ತು ನಮ್ಮೆಲ್ಲ ಕೀಪರ್ಗಳಿಗೆ, ಎಸ್ಪೆಷಲಿ ನಮ್ಮ ಪಕ್ಷಿ ಮನೆ ಕೀಪರ್ಸ್ಗಳೇನಿದ್ದಾರೆ ಅವ್ರುಗಳಿಗೆ ನಾವು ಒಂದು ಸಣ್ಣದಾದಂಥ ಸಭೆಯನ್ನು ನಡೆಸಿ, ಈ ಥರ ಹಕ್ಕಿ ಜ್ವರ ಇರೋದ್ರಿಂದ ನಿಮಗೆ ಹಕ್ಕಿಯಲ್ಲಿ ಅಥವಾ ಪ್ರಾಣಿಗಳಲ್ಲಿ ಏನೇ ವೇರಿಯೇಷನ್ಸ್ ಕಾಣಿಸಿದ್ರು ತಕ್ಷಣ ವೈದ್ಯಕೀಯ ತಂಡಕ್ಕೆ ನೀವು ಇನ್ಫಾರ್ಮೇಷನ್ನ ಕೊಡಬೇಕು. ಅದರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಅದರ ಬಿಹೇವಿಯರ್ನ ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈವರೆಗೂ ನಮಗೆ ಮೃಗಾಲಯದಲ್ಲಿ ಯಾವುದೇ ಹಕ್ಕಿ ಜ್ವರದ ಯಾವುದೇ ರೀತಿಯಾದಂಥ ಇನ್ಫ್ಲುಯೆನ್ಸ್ ಏನು ಕಾಣಿಸ್ತಿಲ್ಲ. ನಮ್ಮ ಎಲ್ಲ ಪ್ರಾಣಿ ಪಕ್ಷಿಗಳು ನಾರ್ಮಲ್ ಆಗೇ ಇದ್ದಾವೆ. ಬೇಸಿಗೆ ಇರೋದ್ರಿಂದ ಸ್ವಲ್ಪ ಹೀಟ್ ಸ್ಟ್ರೆಸ್ಗಳು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಈವನ್ ಹೀಟ್ ಸ್ಟ್ರೆಸ್ಸಿಗೂ ಕೂಡ ನಾವು ಜೆಟ್ಗಳನ್ನ ಆನ್ ಮಾಡೋ ಮುಖಾಂತರ ಮತ್ತು ಸ್ಪ್ರಿಂಕ್ಲರ್ಸ್ಗಳನ್ನ ಆನ್ ಮಾಡಿ ನೀರಿನಲ್ಲಿ ಮುಖಾಂತರ ವಾತಾವರಣವನ್ನು ತಂಪಿಡೋದು, ಈ ಕೆಲಸವನ್ನು ಮಾಡಿದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಚಾಮರಾಜೇಂದ್ರ ಮೃಗಾಲಯದಲ್ಲಿ ಯಾವುದೇ ಪಕ್ಷಿಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಬಿಸಿಲಿನ ಬೇಗೆಯ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಈ ಹಕ್ಕಿ ಜ್ವರದ ಪ್ರಾಬ್ಲಮ್ ಏನಿದೆ ಅದರ ಯಾವ ಶಂಕೆಗಳು ಕೂಡ ನಾವು ಇಲ್ಲಿ ಕಂಡು ಬಂದಿಲ್ಲ. ಬರ್ಡ್ ಫ್ಲೂ ಸಂಬಂಧವಾಗಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈ ಜನರಲ್ ಆಗಿ ನಾವು ಪ್ರತಿದಿನ ಸ್ಯಾನಿಟೈಸೇಷನ್ ಪರ್ಪಸ್ಸಿಗೆ ಡಿಸ್ಇನ್ಫೆಕ್ಟೆಂಟ್ಗಳನ್ನ ಹಾಕ್ತಿರ್ತೀವಿ. ಅಂದರೆ ಫುಡ್ ಡಿಪ್ಗಳು ಇರ್ತವೆ.